ನಮಸ್ಕಾರ ಸ್ನೇಹಿತರೆ, ನಾವೊಂದು ಡೈಲಿ ವ್ಲಾಗ್ ಚಾನಲ್ ಮಾಡಿದ್ದೀವಿ ಅಥವಾ ಡೈಲಿ ವ್ಲಾಗ್ ಚಾನಲ್ ಮಾಡಬೇಕಾಗಿದೆ. ಡೈಲಿ ವ್ಲಾಗ್ ಮಾಡಲು ನಮಗೆ ಟಾಪಿಕ್ಗಳೇ ಸಿಗ್ತಿಲ್ಲ, ಏನು ಮಾಡಬೇಕು ಸ್ನೇಹಿತರೆ? ನಿಜ ಹೇಳಬೇಕಂದ್ರೆ ಈ ಗೊಂದಲ ಭಾಳಷ್ಟು ವ್ಲಾಗರ್ಗಳಿಗೆ ಇರುತ್ತೆ. ನಾನು ಡೈಲಿ ವ್ಲಾಗ್ ಮಾಡಬೇಕು, ಆದರೆ ಕಂಟೆಂಟ್ ಇಲ್ಲ. ಪ್ರತಿದಿನ ಏನು ಅಂತ ಮಾಡಲಿ, ಕಂಟೆಂಟ್ ಎಲ್ಲಿಂದ ತರೋದು ಅನ್ನೋ ಗೊಂದಲ ಇರುತ್ತೆ, ಪ್ರಶ್ನೆ ಮೂಡ್ತಾ ಇರುತ್ತೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನೀವು ಡೈಲಿ ವ್ಲಾಗರ್ ಆಗಬೇಕು ಅಂತ ಇಷ್ಟಪಟ್ಟಿದ್ರೆ ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ನಿಮ್ಮಲ್ಲಿರೋ ಆ ಗೊಂದಲ ತೆಗೆದು ನಾವು ಡೈಲಿ ವ್ಲಾಗ್ ಹೇಗೆ ಮಾಡಬೇಕು ಅನ್ನೋ ಸಂಪೂರ್ಣ ಟಿಪ್ಸ್ ಕೊಡ್ತೀನಿ. ಹೇಗೆ ನಾವು ಡೈಲಿ ವ್ಲಾಗರ್ ಆಗ್ಬೋದು, ಪ್ರತಿದಿನ ಕಂಟೆಂಟ್ ಎಲ್ಲಿಂದ ಸಿಗುತ್ತೆ, ಹೊಸ ಹೊಸ ಐಡಿಯಾಗಳನ್ನು ಹೇಗೆ ಕಂಡು ಹಿಡಿಯಬಹುದು ಅಂತ ಈ ವಿಡಿಯೋದಲ್ಲಿ ನಾವು ಮುಂದೆ ನೋಡೋಣ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಉಪಯುಕ್ತ ವಿಡಿಯೋಗಳನ್ನು ನಾನು ನಿಮಗಾಗಿ ಸದಾ ತರ್ತಾ ಇರ್ತೇನೆ. ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲು ನಾವು ನೋಡೋದು ವ್ಲಾಗಿಂಗ್ ಅಂದರೆ ಏನು. ಸ್ನೇಹಿತರೆ, ಸರಳವಾಗಿ ಹೇಳಬೇಕಂದ್ರೆ ವ್ಲಾಗಿಂಗ್ 3 ರೀತಿಯದ್ದು. ಇನ್ನು ಇದರಲ್ಲೇ ನೋಡಬೇಕಾದ್ರೆ ಹಲವು ರೀತಿಯಲ್ಲಿ ವ್ಲಾಗಿಂಗ್ ನಾವು ಮಾಡ್ಬೋದು. ಆದರೆ ಒಂದು ರೀತಿಯಲ್ಲಿ ನೋಡಿದರೆ ಸ್ನೇಹಿತರೆ, 3 ರೀತಿಯ ವ್ಲಾಗಿಂಗ್ ಇಲ್ಲಿ ನೀವು ಡೈಲಿ ಮಾಡ್ಬೋದು. ಒಂದು ಟ್ರಾವೆಲ್ ವ್ಲಾಗಿಂಗ್. ನೀವು ಹೆಚ್ಚು ಸುತ್ತಾಡ್ತಾ ಇದ್ದರೆ ದಿನವೂ ಟ್ರಾವೆಲ್ ವ್ಲಾಗ್ ಮಾಡ್ಬೋದು. ಸ್ನೇಹಿತರೆ, ನೀವು ಭಾರತದಲ್ಲೇ ಸುತ್ತಿದ್ರೂ ಸರಿ, ಬೇರೆ ದೇಶಗಳಿಗೂ ಹೋದರೂ ಸರಿ, ದಿನವೂ ವ್ಲಾಗ್ ಮಾಡ್ಬೋದು. ಇದು ಟ್ರಾವೆಲ್ ವ್ಲಾಗ್ ಆಯಿತು. ಇನ್ನು ಎರಡನೇದು ಫುಡ್ ವ್ಲಾಗಿಂಗ್. ನೀವು ಫುಡಿ ಆಗಿದ್ದರೆ, ನಿಮಗೆ ಫುಡ್ ಬಗ್ಗೆ ಅಲ್ಪ ಸ್ವಲ್ಪ ನಾಲೆಜ್ ಕೂಡ ಇದೆ, ಫುಡ್ಸ್ ಜೊತೆ ಫನ್ ಮಾಡ್ತೀರಾ, ಹೊಸ ಹೊಸ ಜಾಗಕ್ಕೆ ಹೋಗಿ ಹೊಸ ಹೊಸ ತಿಂಡಿ ಟ್ರೈ ಮಾಡಿ ಅದನ್ನು ನೀವು ಶೇರ್ ಮಾಡ್ಬೋದು. ಇನ್ನು ಮೂರನೇದಾಗಿ ಡೈಲಿ ರೂಟೀನ್ ವ್ಲಾಗಿಂಗ್. ಸ್ನೇಹಿತರೆ, ನಿಮ್ಮ ದಿನನಿತ್ಯದ ದೈನಂದಿನ ಜೀವನವನ್ನೇ ವ್ಲಾಗ್ ಮಾಡ್ಬೋದು. ಟ್ರಾವೆಲ್ ಮತ್ತು ಫುಡ್ ವ್ಲಾಗಿಂಗ್ನಲ್ಲಿ ಕಂಟೆಂಟ್ ಸಮಸ್ಯೆ ಬರೋದಿಲ್ಲ, ಆದರೆ ಅಸಲಿ ಗೊಂದಲ ಡೈಲಿ ರೂಟೀನ್ ವ್ಲಾಗ್ನಲ್ಲಿ ಬರುತ್ತೆ. ನಾನು ಹೆಚ್ಚು ಸುತ್ತೋದಿಲ್ಲ, ನನ್ನ ಹತ್ರ ಹಣವೂ ಇಲ್ಲ, ನಾನು ಡೈಲಿ ಲೈಫ್ ತೋರಿಸ್ಬೇಕು, ಆದರೆ ಪ್ರತಿದಿನ ಏನು ತೋರಿಸೋದು ಅನ್ನೋ ಪ್ರಶ್ನೆ ಬರ್ತಿದೆ. ಹಾಗಾದರೆ ಡೈಲಿ ಕಂಟೆಂಟ್ ಎಲ್ಲಿಂದ ಬರಬೇಕು? ಮೊದಲನೇದಾಗಿ ನಿಮ್ಮ ಜೀವನದಲ್ಲೇ ಕಂಟೆಂಟ್ ಇದೆ. ಸ್ನೇಹಿತರೆ, ನೀವು ಬೆಳಗ್ಗೆ ಎದ್ದು ಬ್ರಷ್ ಮಾಡೋದು, ಸ್ನಾನ ಮಾಡೋದು, ಇವುಗಳನ್ನು ತಿಂಗಳಿಗೆ 1-2 ಸಲ ತೋರಿಸ್ಬೋದು. ಆದರೆ ಪ್ರತಿದಿನ ತೋರಿಸಿದ್ರೆ ಜನರಿಗೆ ಬೇಜಾರಾಗುತ್ತೆ. ಹಾಗಾದರೆ ದಿನದ ಮಧ್ಯದಲ್ಲಿ ಏನು ಮಾಡಬೇಕು? ಮುಖ್ಯ ಟಿಪ್ಸ್ ಸ್ನೇಹಿತರೆ, ಡೈಲಿ ವ್ಲಾಗಿಂಗ್ನಲ್ಲಿ ಸ್ಕ್ರಿಪ್ಟ್ ಬೇಡ. ಬೇರೆ ವಿಡಿಯೋಗಳಲ್ಲಿ ನಾವು ಮೊದಲು ಟೈಟಲು, ತಮ್ನೇಲು, ಸ್ಕ್ರಿಪ್ಟು ತಯಾರಿಸ್ತೇವೆ. ಆದರೆ ವ್ಲಾಗಿಂಗ್ನಲ್ಲಿ ಇದಕ್ಕೆ ವಿರುದ್ಧ ಇರುತ್ತೆ. ಮೊದಲು ನೀವು ವಿಡಿಯೋ ಶೂಟ್ ಮಾಡಿ, ನಂತರ ಟೈಟಲ್ ಯೋಚಿಸಿ. ಸ್ನೇಹಿತರೆ, ಆರಂಭದಲ್ಲೇ ಯಾವುದೇ ಪ್ಲಾನಿಂಗ್ ಮಾಡಬೇಡಿ. ಪ್ಲಾನ್ ಮಾಡಿದರೆ ವಿಡಿಯೋ ಫೇಕ್ ಅನಿಸುತ್ತೆ, ಆಡಿಯನ್ಸ್ಗೂ ಕೂಡ ಅರ್ಥ ಆಗುತ್ತೆ ಇದು ಫೇಕ್ ಅನ್ನೋದು. ಇನ್ನೊಂದು ಮುಖ್ಯ ಟಿಪ್, ವಿಡಿಯೋದಲ್ಲಿ ಯಾವಾಗಲೂ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇರಲಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಇರ್ಬೋದು, ಒಂದು ಮಗು ಇರ್ಬೋದು, ಪೆಟ್ಗಳಿರ್ಬೋದು, ನಾಯಿ, ಬೆಕ್ಕು, ಏನೇ ಆಗಿರಲಿ, ಅಥವಾ ನಿಮ್ಮ ಅಮ್ಮ, ನಿಮ್ಮ ಹೆಂಡತಿ. ಈ ಕ್ಯಾರೆಕ್ಟರ್ ಜೊತೆ ನೀವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮಾಡ್ಬೋದು. ಉದಾಹರಣೆಗೆ, ಇಂದು ಅಮ್ಮನನ್ನು ಪಾರ್ಕಿಗೆ ಕರೆದುಕೊಂಡು ಹೋಗೋದು, ಅಥವಾ ಅಮ್ಮ ಮಾಡಿದ ಸ್ಪೆಷಲ್ ಊಟ ತೋರಿಸೋದು, ಅಥವಾ ಅಮ್ಮ ಏನು ಶಾಪಿಂಗ್ ಮಾಡಿದರು, ಈ ರೀತಿ ಇಂಟ್ರೆಸ್ಟಿಂಗ್. ಇನ್ನೂ ಶೂಟ್ ಹೇಗೆ ಮಾಡಬೇಕು? ನೀವು ದಿನಪೂರ್ತಿ ಮಾಡುವ ಎಲ್ಲ ಕೆಲಸಗಳನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ, ನಂತರ ಎಡಿಟ್ ಮಾಡುವಾಗ 8-10 ನಿಮಿಷದ ಉತ್ತಮ ಭಾಗವನ್ನು ಆಯ್ಕೆ ಮಾಡಿ. ಪ್ಲಾನಿಂಗ್ ಮಾಡಬೇಕಂದ್ರೆ ಎಡಿಟಿಂಗ್ ಸಮಯದಲ್ಲಿ ಮಾಡಿ. ಸ್ನೇಹಿತರೆ, ನಂತರ ಆ 8-10 ನಿಮಿಷದ ವಿಡಿಯೋದಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗ ಯಾವುದು ಅನ್ನೋದು ನೋಡಿ, ಅದನ್ನೇ ಟೈಟಲ್ ಮತ್ತು ಥಂಬ್ನೇಲ್ ಮಾಡಿ. ಅದರಲ್ಲಿನ ಇಂಟ್ರೆಸ್ಟಿಂಗ್ ಭಾಗವನ್ನು 10-30 ಸೆಕೆಂಡ್ ಭಾಗ ವಿಡಿಯೋದ ಪ್ರಾರಂಭದಲ್ಲಿ ಬಳಸಿ. ನೀವು ಟ್ರಾವೆಲ್ ಮಾಡ್ತಿಲ್ಲ ಅಂದರೂ ನಿಮ್ಮ ಊರಲ್ಲೇ ಸ್ವಲ್ಪ ಸುತ್ತಾಡಿ. ನಿಮ್ಮ ಊರಿನಲ್ಲಿನ ಸ್ಥಳ ನಿಮಗೆ ಸಾಮಾನ್ಯವಾಗಿ ಕಾಣುವ ಸ್ಥಳ ಸ್ನೇಹಿತರೆ, ಬೇರೆ ಜನರಿಗೆ ಹೊಸದಾಗಿರ್ಬೋದು, ಅದು ಅವರಿಗೆ ಇಷ್ಟ ಆಗ್ಬೋದು. ಆಡಿಯನ್ಸ್ ಎಲ್ಲಿಂದ ನೋಡ್ತಾರೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ, ಯಾರಿಗೆ ಏನು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಅದನ್ನು ನಾವು ಡಿಸೈಡ್ ಮಾಡಬಾರ್ದು. ನಮ್ಮ ಊರಿನ ಸ್ಥಳಗಳನ್ನೇ ಎಕ್ಸ್ಪ್ಲೋರ್ ಮಾಡಿ, ಅವುಗಳನ್ನೇ ತೋರಿಸಿ. ಸ್ನೇಹಿತರೆ, ನಿಮ್ಮದೇ ಸ್ಟೈಲ್ ಇರಲಿ. ಅದರಲ್ಲಿ ಎಲ್ಲರೂ ಒಂದೇ ವಿಷಯ ತೋರಿಸ್ತಾರೆ, ಆದರೆ ಪ್ರತಿಯೊಬ್ಬರಿಗೂ ಒಂದು ಬೇರೆ ಸ್ಟೈಲ್ ಇರುತ್ತೆ. ಸ್ನೇಹಿತರೆ, ಹಾಗಾಗಿ ಯಾರನ್ನು ಕಾಪಿ ಮಾಡಬೇಡಿ, ನಿಮ್ಮದೇ ಸ್ಟೈಲ್ ಡೆವಲಪ್ ಮಾಡ್ಕೊಳ್ಳಿ. ಕನಿಷ್ಠ 15-30 ದಿನ ಕಂಟಿನ್ಯೂ ಮಾಡಿ. ಪ್ರತಿದಿನ ವ್ಲಾಗ್ ಮಾಡಿ, ಎಡಿಟ್ ಮಾಡಿ, ಪೋಸ್ಟ್ ಮಾಡಿ. 1 ತಿಂಗಳಲ್ಲೇ ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋದು ಕಲಿತ್ಬಿಡ್ತೀರಾ. ಸ್ನೇಹಿತರೆ, ಯಾವಾಗಲೂ ರಿಯಲ್ ಆಗಿರಿ. ನಿಮ್ಮ ಬಳಿ ಏನಿದೆಯೋ ಅದನ್ನೇ ತೋರಿಸಿ, ಫೇಕ್ ಮಾಡಬೇಡಿ. ಯಾವುದೇ ವಿಷಯ ಹೇಳಬೇಡಿ, ನೇರವಾಗಿ ಅದನ್ನು ತೋರಿಸಿಬಿಡಿ. ನಾನು ಈಗ ಮಾಲ್ಗೆ ಹೋಗ್ತಿದ್ದೀನಿ ಅಂತ ಹೇಳಬೇಡಿ, ನೇರವಾಗಿ ಮಾಲ್ನಲ್ಲಿ ಅದನ್ನು ತೋರಿಸಿ. ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಿ, ಪ್ರತಿ 5-7 ಸೆಕೆಂಡ್ ಆ್ಯಂಗಲ್ ಬದಲಾಯಿಸಿ. ಟೈಮ್ ಲ್ಯಾಪ್ಸ್ ಹೆಚ್ಚು ಬಳಸಬೇಡಿ, ಬಳಸಿದರೆ ಅದಕ್ಕೊಂದು ಉದ್ದೇಶ ಇರಬೇಕು. ಸಿನಿಮ್ಯಾಟಿಕ್ ಗೊತ್ತಿಲ್ಲ ಅಂದರೆ, ಶಾರ್ಟ್ ಗೊತ್ತಿಲ್ಲ ಅಂದರೆ ಹಾಕಬೇಡಿ, ಸರಳವಾಗಿ ಮಾತಾಡಿ. ಸ್ಟೋರಿ ಟೆಲ್ಲಿಂಗ್ ಮುಖ್ಯ. ಸ್ನೇಹಿತರೆ, ನಿಮ್ಮ ವ್ಲಾಗ್ನಲ್ಲಿ ಒಂದು ಕತೆ ಇರಬೇಕು.
ಇಂದು ನಾನು ಏನು ಮಾಡಿದೆ ಅನ್ನೋ ಫೀಲ್ ಬರಬೇಕು, ಜನ ಅದಕ್ಕೆ ರಿಲೇಟ್ ಮಾಡಬೇಕು, ನಾಳಿನ ಮತ್ತೊಂದು ವ್ಲಾಗ್ಗೆ ಕಾಯಬೇಕು. ಹಾಗೆ ಸಿನಿಮ್ಯಾಟಿಕ್ ಶಾರ್ಟ್ ಗೊತ್ತಿದ್ರೆ ಅದರ ಮೂಲಕ ಕತೆ ಹೇಳಿ, ಜನರಿಗೆ ಇಷ್ಟ ಆಗುತ್ತೆ. ಕೊನೆಯ ಟಿಪ್ಸ್ ಸ್ನೇಹಿತರೆ, ವ್ಲಾಗ್ ಮಾಡುವಾಗ ಕ್ಯಾಮ್ರಾ ನಿಮ್ಮ ಮುಖಕ್ಕೆ ಮಾತ್ರ ಇರಬಾರ್ದು, ಬ್ಯಾಕ್ಗ್ರೌಂಡ್ ಕೂಡ ಕಾಣ್ತಾ ಇರಬೇಕು. ಸೊ ಅಲ್ಟ್ರಾ ವೈಡ್ ಮೋಡ್ ಬಳಸ್ಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ ವಿಡಿಯೋ ವ್ಲಾಗ್ ಮಾಡಿದರೆ. ವ್ಲಾಗ್ ನೋಡೋರಿಗೆ ಒಳ್ಳೆ ಫೀಲ್ ಬರುತ್ತೆ, ಇಂಟ್ರೆಸ್ಟ್ ತೊಗೊಂಡು ವ್ಲಾಗ್ ಪೂರ್ತಿ ನೋಡ್ತಾರೆ. ನೀವು ಎಲ್ಲ ವಿಷಯಗಳನ್ನು ಫಾಲೋ ಮಾಡಿದರೆ ನಿಮಗೆ ಡೈಲಿ ಕಂಟೆಂಟ್ ಎಲ್ಲಿಂದ ತರುವುದು ಅನ್ನೋ ಪ್ರಶ್ನೆ ಬರೋದಿಲ್ಲ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.